ಅವರ ನಲ್ಬೆಳಗು ಬೆಳಕು ಲೋಕಾರ್ಪಣೆ ಗಂಗಾವತಿ ಎಸ್ಬಿಐ ಬ್ಯಾಂಕಿನ ನಿವೃತ್ತ ಹಿರಿಯ ಅಧಿಕಾರಿ ಜನಾರ್ದನ್ ರಾವ್ ನೂತನ ಕೃತಿ ನಲ್ಬೆಳಗು ಗುರುವಾರದಂದು ಶ್ರೀ ಸುಷಿಮೇಂದ್ರ ತೀರ್ಥ ಗುರುಭವನದಲ್ಲಿ ಹಾಸ್ಯ ಸಾಹಿತಿ ಗಂಗಾವತಿಯ ಬಿ ಪ್ರಾಣೇಶ್ ಲೋಕಾರ್ಪಣೆಗೊಳಿಸಿದರು. ಬಳಿಕ ಅವರು ಮಾತನಾಡಿ, ಭತ್ತದ ಕಣಜ ಎಂದು ಹೆಸರಾದ ಗಂಗಾವತಿಯಲ್ಲಿ ಯುವಕರು ಸೇರಿದಂತೆ ಹಿರಿಯರು ಸಾಹಿತ್ಯ ಕ್ಷೇತ್ರದಲ್ಲಿ ದಿಟ್ಟ ಹೆಜ್ಜೆ ಇಡುತ್ತಿರುವುದು ಸಂತಸದಾಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ಜನಾರ್ದನ್ ರಾವ್ ಕುಲಕರ್ಣಿಯವರ ನೂತನ ಕೃತಿ ನಲ್ಬೆಳಗು ಅತಿಯನ್ನು ವೀಕ್ಷಿಸಿದಾಗ ತಮ್ಮ ಜೀವನದ ಅನುಭವಗಳು, ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ಕಂಡುಬಂದ ಘಟನೆಗಳನ್ನು ಅತ್ಯಂತ ಮಾರ್ಮಿಕವಾಗಿ ಯಾವುದೇ ಪ್ರಾಸಗಳನ್ನು ಹೊಂದದೆ ರಚಿಸಿದ್ದು ಅತ್ಯುತ್ತಮವಾಗಿದೆ ಎಂದು ಕೆಲವು ಕವನದ ಸಮೇತ ವಿವರಿಸಿದರು. ಸಾಹಿತ್ಯ ಕ್ಷೇತ್ರದ ಅಭಿವೃದ್ಧಿಗೆ ಕನ್ನಡ ಪರ ಸಂಘಟನೆಗಳು ಕಾವ್ಯ ಕಮ್ಮಟ, ಸಾಹಿತ್ಯ ರಚನೆ, ಇವುಗಳ ರಚನೆಗಳ ಕುರಿತು ತರಬೇತಿ ಕಾರ್ಯಾಗಾರಗಳನ್ನು ನಡೆಸಬೇಕಾದ ಅವಶ್ಯಕತೆ ಇದೆ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಡಾಕ್ಟರ್ ಮಮತಾಜ್ ಬೇಗಂ, ನಾರಾಯಣ ರಾವ್ ವೈದ್ಯ, ವಿಜಯಕುಮಾರ್ ವೈದ್ಯ, ಚಿತ್ರ ನಿರ್ದೇಶಕ ಮಂಜುನಾಥ್, ಪಾಂಡವಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಅಂಗಡಿ ಸೇರಿದಂತೆ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶರಣಗೌಡ ಪೊಲೀಸ್ ಪಾಟೀಲ್, ಶೇಖರ್ ಗೌಡ ಹಾಗೂ ಕೃತಿ ರಚನೆಕಾರ ಜನಾರ್ದನ್ ರಾವ್ ಕುಲಕರ್ಣಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪವನ್ ಕುಮಾರ್ ಗುಂಡೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿವಾನಂದ ತಿಮ್ಮಾಪುರ್ ಅಚ್ಚುಕಟ್ಟಾಗಿ ನಿರೂಪಿಸಿದರು. 200ಕ್ಕೂ ಅಧಿಕ ಸಾಹಿತ್ಯ ಆಸಕ್ತರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಸಿದ್ಧಾಂತ ತತ್ವ ಈ ಥರ ಚುಟ್ಗಳನ್ನ ಬಂದಾಗ ದಯವಿಟ್ಟು ಪುಸ್ತಕ ತೊಗೊಂಡು ಹೋಗ್ರಿ. ಹಂಗಾದ ಮಕ್ಕಳು ರೇಟ್ ಎಷ್ಟಿತ್ತು ಕೊಟ್ಟು ಮನೆಯಾಗ ಓದ್ರಿ ಅಂತ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ. ಇವೆಲ್ಲ ಭಾಷಣ ಮಾಡೋದಕ್ಕೆ ನಿಮ್ಗೆ ವಸ್ತುವನ್ನು ಒದಗಿಸ್ತಾವೆ. ಹಿರಿಯರು ಅನುಭವಸ್ಥರು ಹೇಳಿದ ಮಾತು ಕೇಳಬೇಕು, ಏಕೆಂದರೆ ಅವರಿಗೆ ಹೆಚ್ಚು ತಪ್ಪುಗಳನ್ನು ಮಾಡಿದ ಅನುಭವ ಇರುತ್ತದೆ. ಇದು ಒಟ್ಟು ಹೌದಾ? ಮತ್ತು ಹೋಗಿ ಏನೇ ತಪ್ಪು ಮಾಡಿ ಹೇಳ್ಬೇಕಾದ್ರೆ ನಾನು ಕಲಿಯುತ್ತಿದ್ದೆ, ನಿಮ್ಮ ಅಪ್ಪಗ, ನಿಮ್ಮ ಗಂಡಗ, ನಿಮ್ಮ ಮಕ್ಕಳಿಗೆ ಹೇಳಿದ್ದೀರಿ ಅಂದರೆ ಅವ್ರು ಎಲ್ಲಿ ಎಡೆ ಬಿದ್ದಿರ್ತಾರ ಅಲ್ಲಿ ನಾವು ಹೇಳಬಾರ್ದು ಅಂತ. ಇದ್ದಾಗ ಬಿದ್ದರು, ಇದು ಮದ್ದಿದ್ದಾಗಿ ಬಿದ್ದರು, ಜಾಗಿದ್ರು, ಅವ್ರು ಇಂಥ ಬಿಸ್ನೆಸ್ ಮಾಡಿ ಸೋತು ನಾವು ಅದನ್ನು ಮಾಡಬೇಕು. ಆದರ್ಶ ಸಾಹಿತ್ಯದಲ್ಲಿ ಬೀಚಿ, ಅನುಭವದಲ್ಲಿ ರಾಜ್ಕುಮಾರ್ಗೆ ಯಾವುದೇ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಅವ್ರು ಕೆಲಸ ಮಾಡಿದವರು. ಆದರೆ ಅದೆಂತ ನಟ, ಅವರು ಒಂದು ಆದರ್ಶ. ಬೀಚಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ನಮ್ಮ ಈ ರಾಯರವಣೆಗದಾಗ ಹರಪನೊಳಗೆ ಯಾವುದೇ ಒಂದು ಓಣಿ, ಆ ಓಣಿಯ ಜನರ ಅನುಭವಗಳನ್ನೇ ತನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು 62 ಕಾದಂಬರಿ ಬರ್ತದೆ. ಅವರು ಮೊದಲ ಸಾರಿ ಬೆಂಗಳೂರಿಗೆ ಹೋದಾಗ ಏನು ಬರೀ ಬ್ರಾಹ್ಮಣರ ಬಗ್ಗೆ ಬರ್ದಾಗ ಇಂಥ ಸಾಹಿತ್ಯಕ್ಕೆ ಏನು ಬೆಲೆಯಲ್ಲ ಅಂತೆಲ್ಲ ನಗಾಡಿದ್ರು. ಆದರೆ ಬೀಚಿಯವರ ಸಾಹಿತ್ಯ ಎಷ್ಟು ಉತ್ತರ ಕರ್ನಾಟಕದ ಜನ ಓದಿದ್ರು, ಮೆಚ್ಚಿದ್ರು. ಅಂದರೆ ಬಳ್ಳಾರಿ ಬೀಚಿ ಅಂತಲೇ ಅವ್ರಿಗೆ ಹೆಸರಾಯಿತು. ಅಷ್ಟೇ ಅಲ್ಲ, ಸಾಹಿತಿ ಕವಿಯಾದವರು ಬೆಂಗಳೂರಿನಲ್ಲಿ ಬದುಕೋದೇ ಕಷ್ಟ ಅಂತ ಇದ್ದ ಕಾಲದಲ್ಲಿ, ಯಾವುದಕ್ಕೆ ಅನ್ನ ಕಾಣೋದೇ ಕಷ್ಟ ಅಂತಿದ್ದ ಹೊತ್ತಿನಲ್ಲಿ ಬೀಚಿಯವರು ಸ್ವಂತ ಮನೆಯನ್ನು ಕಟ್ಟಿಸಿದರು. ತಿಮ್ಮನ ಮನೆ ಅಂತಕ್ಕಂಥ ಮನೆಯನ್ನು ಬೀಚಿಯವರು ಕಟ್ಟಿಸಿದರು ಅಲ್ಲಿ. ಆಗ ಬೆಂಗಳೂರಿನ ಸಾಹಿತಿಗಳೆಲ್ಲ ಆಶ್ಚರ್ಯಪಟ್ಟರು, ನಮ್ಮದೇ ಇನ್ನೂ ಒಂದು ಮನೆ ಇಲ್ಲ, ನಾವೇ ಮನೆ ಕಟ್ಟಿಸ್ಬಿಟ್ಟ. ಅಂದರೆ ಜನ ಸಾಮಾನ್ಯವಾದದ್ದನ್ನು ತಮ್ಮ ಜೊತೆಗೆ ಇರ್ತಕ್ಕಂಥದ್ದನ್ನು ಬಹಳ ಬೇಗ ಸ್ವೀಕರಿಸ್ತಾರೆ. ಕಾವ್ಯಗಳನ್ನು ಓದೋರು ಭಾಳ ಕಡಿಮೆ. ಕಾವ್ಯಗಳನ್ನು ಯಾರು ಓದೋದು? ಪುಸ್ತಕಗಳನ್ನು ಯಾವಾಗಲೂ ಒಂದೊಂದು ಕಾಲಕ್ಕೆ ರಾಮಾಯಣ ಮಹಾಭಾರತವೇ ನಿಜವಾದ ಪುಸ್ತಕಗಳು ಅಂತ ಹೇಳ್ತಿದ್ರು. ಹಾಗೆ ಇಲ್ಲಿ ಇವತ್ತು ಪ್ರಿಂಟಿಂಗ್ ಯುಗ ಸಲೀಸಾಗಿ ಸಾಕಷ್ಟು ಪೆನ್ಗಳು ಸಿಕ್ಕರು. ಬರಹ ಅವಾಗೆಲ್ಲ ಕೊಳಿತಿದ್ದರು. ತಾಳೆಗರಿ, ಹಸಿ ತಾಳೆಗರಿಯನ್ನು ತಂದು ಅದರ ಮೇಲೆ ಮುಳ್ಳಿನಿಂದ ಕುಮಾರವ್ಯಾಸ ಭಾರತವಲ್ಲ ಹಳೇ ನೋಡಿದ ಫೋಟೋಗಳಲ್ಲಿ ಅಕ್ಷರ ಬರದಿಲ್ಲವರು ಬರೆದಾರ. ನಮಗೆ ಆರಾಮ ಈಸಿ ಮೂವಿ ಪ್ಯಾನ್ ಈಗೇನು ಬಂದವಲ್ಲ ಇದ್ದು ಇನ್ನೆಷ್ಟು ಪರೀಕ್ಷೆ ಬರೋಲ್ಲ. ಇವತ್ತು ರಾಮಾಯಣ ಮಹಾಭಾರತ ಯಾವುದೇ ಕರ್ನಾಟಕದಲ್ಲಿ ಕಿವಿಯಿಂದ ಕಿವಿಗೆ ಬಂದಂಥವ್ರು ಬರೋದು ಭಾಳ ಕಡಿಮೆ. ಚೆನ್ನಾಗಿ ಜ್ಞಾಪಕ ಇನ್ನೊಬ್ಬರಿಗೆ ಹಂಚ್ತಾ ಹೋದ್ರು. ಈಗ ಪ್ರಿಂಟಿಂಗ್ ಯುಗದಲ್ಲಿ ನಾವು ಪ್ರಿಂಟ್ ಮಾಡಿ ಕೈ ಹಾಕ್ಕೊಟ್ರು ಓದೋರಿಲ್ಲ. ಈ
ಮೊದಲನೇದಾಗಿ ಶ್ರೀಯುತ ಜನಾರ್ದನ್ ರಾವ್ ಕುಲಕರ್ಣಿಯವರಿಗೆ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಈ ವೇದಿಕೆ ಮೂಲಕವಾಗಿ ಅವರಿಗೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಕೃತಿಯನ್ನ ಒಂದೆರಡು ಪದ್ಯದ ಸಾಲುಗಳನ್ನು ಇಟ್ಕೊಂಡು ಕೃತಿಯನ್ನು ಪ್ರವೇಶಿಸಬಹುದು ಅಂತ ಅನ್ಸುತ್ತೆ. ನನಗೆ ಒಂದು 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಕನ್ನಡದ ಅಧ್ಯಾಪಕರು ಬಹಳಷ್ಟು ಮಾತಾಡ್ತೀವಿ ಅನ್ನೋ ಕಾರಣಕ್ಕೆ, ಬಹಳ ಜನ ಮಾತಾಡೋರಿದ್ದಾರೆ ಅನ್ನೋ ಕಾರಣಕ್ಕೆ, ಮತ್ತೆ ಬಹಳ ಜನ ಸನ್ಮಾನ ಮಾಡ್ತಾರೆ ಅನ್ನೋ ಕಾರಣಕ್ಕೂ ಸಹ ಒಂದು 20 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹುಲಿಗೆರೆಯ ಸೋಮನಾಥ ಅನ್ನುವಂತಹ ಒಬ್ಬ ಕವಿಯ, ಅದ್ಭುತ ಕವಿಯ ಸೋಮೇಶ್ವರ ಶತಕದ ಒಂದೆರಡು ಸಾಲುಗಳನ್ನು ತಮ್ಮ ಮುಂದೆ ಹೇಳ್ತೇನೆ. ಕೆಲವೊಂದು ಬಲ್ಲವರಿಂದ ಕಲಿತು, ಕೆಲವೊಂದು ಶಾಸ್ತ್ರಗಳಿಂದ ಕಲಿತು, ಕೆಲವೊಂದು ಮಾಡ್ವರಿಂದ ಕಂಡು, ಕೆಲವೊಂದು ಸುಜ್ಞಾನದಿಂದ ನೋಡಿದೆ, ಕೆಲವೊಂದು ಸಜ್ಜನರ ಸಂಘದಿಂದರಿಯಲಿ ಸರ್ವಜ್ಞನಪ್ಪು ನರಂ ಕುಲಂ ಉಳ್ಳ ಸಮುದ್ರವೈ ಹರಿಹರ ಶ್ರೀ ಚೆನ್ನ ಸೋಮೇಶ್ವರ ಅನ್ನುವಂತಹ ಒಂದು ಪದ್ಯದ ಸಾಲು. ಇನ್ನೊಂದು ಪದ್ಯದ ಸಾಲು, ಸರ್ವಜ್ಞನೆಂಬುವನು ಗರ್ಭದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಳಿದು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಈ ಎರಡು ಪದ್ಯಗಳನ್ನು ಮತ್ತು ಇವತ್ತಿನ ವರ್ತಮಾನವನ್ನು ಮೂರನ್ನ ಅಕ್ಕಪಕ್ಕ ಇಟ್ಟು ನಾವು ನೋಡುವಾಗ ನನಗೆ ಇವತ್ತು ನಲ್ಗಡವು ಬಹಳ ಪ್ರಸ್ತುತ ಕೃತಿ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ನಮ್ಮ ಇವತ್ತಿನ ವರ್ತಮಾನ, ಸುಡುವ ವರ್ತಮಾನದಲ್ಲಿ ನಾವು ನಿಂತಿದ್ದೇವೆ. ಇವತ್ತು ವಿನಯತೆ ಅನ್ನುವಂಥದ್ದು ನಮ್ಮ ಯುವಜನತೆಯಿಂದ ದೂರ ಓಡ್ತಾ ಇದೆ. ನೈತಿಕತೆ ಎನ್ನುವಂಥದ್ದು ಮಾರುತ್ತಾ ಹೋಗಿದೆ. ಸೌಹಾರ್ದತೆ ಅನ್ನುವಂಥದ್ದು ಇವತ್ತು ಅಸಹಿಷ್ಣುತೆಯ ಸಂದರ್ಭವನ್ನು ತಂದುಕೊಂಡಿದೆ. ಇಂಥ ಕಾಲ ಸಂದರ್ಭದಲ್ಲಿ ನಲ್ಬೆಳಗು ಅನ್ನುವಂತಹ ಕೃತಿ ಇದೆಯಲ್ಲ, ಅಥವಾ ಸಂಪಾದಿತ ಕೃತಿ ಏನಿದೆಯಲ್ಲ, ಆ ಕೃತಿ ನಮಗೆ ಒಂದಷ್ಟು ವಾಸ್ತವದ ಈ ಸುಡು ವಾಸ್ತವದಲ್ಲಿ ತಣ್ಣನೆಯ ಗಾಳಿ ಬೀಸಿದಂತೆ ಆ ಸಾಲುಗಳು ನಮಗೆ ಗೋಚರಿಸ್ತವೆ ಎನ್ನುವಂಥದ್ದನ್ನ ನನಗೆ ಅನಿಸುತ್ತೆ. ಇಲ್ಲಿ ಕೆಲವು ಬಲ್ಲವರಿಂದ ಕಲಿತು, ಕೆಲವನ್ನು ನಾವು ಬಲ್ಲವರಿಂದ ತಿಳಿದುಕೊಂಡು, ಕೆಲವನ್ನ ಶಾಸ್ತ್ರಗಳಿಂದ ಅರಿತುಕೊಂಡು, ಕೆಲವನ್ನ ನೋಡಿ ಕಲಿತು, ಕೆಲವನ್ನ ಹಿರಿಯರಿಂದ, ಗುರುಗಳಿಂದ, ಪಕ್ಕದವರಿಂದ, ಪರಿಸರದಿಂದ, ಹೀಗೆ ಪ್ರೇರೇಪಿತವಾಗಿ ನಾವು ನಮ್ಮ ಬದುಕು ಸರಸ್ವತಿ ಬೀಡು ಕೂಡ ಅಂತ ನಂಗೆ ಆಗಿದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಈ ಕಥೆ ಸಂಗಮ ಇವನ್ನೆಲ್ಲ ಬರೆಯೋದಂತಂದ್ರೆ ಅಷ್ಟು ಸುಲಭ ಅಲ್ಲ. ಯೋಚನೆ ಮಾಡಿ ಬರೀಬೇಕಂತಂದಾಗ ಅಷ್ಟು ಯಾವುದೂ ಸುಲಭ ಅಂತಲ್ಲ. ಅಂಥದ್ದು ಸಾಕಷ್ಟು ಸಾಹಿತ್ಯಗಳು ಗಂಗಾವತಿಯಿಂದ ಬರ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಮತ್ತು ತಾಲೂಕುಗಳ ಮುಖ್ಯ ಕಾರಣ ಅಂತೇಳಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಜನಾರ್ದನ್ ರಾವ್ ಬಗ್ಗೆ ಮಾತಾಡಬೇಕಂತಂದ್ರೆ, ನಾನು ಜನಾರ್ದನ್ ರಾವ್ ಸುಮಾರು 45 ವರ್ಷದಿಂದ 50 ವರ್ಷಗಳಿಂದ ನಾವಿಬ್ಬರು ಗೆಳೆಯರು. ಬಾಲ್ಯದಿಂದ ನಾವು ಕೂಡಿಗೆ ಇದ್ದೀವಿ. ಬ್ಯಾಂಕ್ನಲ್ಲಿ ಕೂಡ ನಾವು ಜೊತೆಯಾಗಿ ಕೆಲಸ ಮಾಡಿದ್ವಿ. ಎಲ್ಲ ಒಂದು ನಮ್ಮ ಇಬ್ಬರದ ಒಂದು ಅನುಬಂಧ ಹೆಂಗಿರ್ತಂದ್ರೆ, ನಾವು ಸ್ವಂತ ತಾಯಿ ಮಕ್ಕಳು ಅರ್ಥವನ್ನು ಇರಲಿಕ್ಕಿಲ್ಲ, ಆದರೆ ಅಣ್ಣ ತಮ್ಮದಕ್ಕೆ ಹೆಚ್ಚಿಗಾಗಿ ನಾವು ನನಗೆ ಇವತ್ತಿನವರೆಗೂ ಜನಾರ್ದನ್ ನಾನು ಹೇಳಿದ ಒಂದು ಮಾತು ಯಾವತ್ತೂ ತೆಗೆದಿದ್ದೇ ಗೊತ್ತಿಲ್ಲ ಅನ್ನೋದೊಂದು ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಅಂದ್ರೆ ಹಿರಿಯರಿಗೆ ನಮಗೆ ಒಂದೇ ವರ್ಷ ಸಣ್ಣ ಬಂದರೂ ಕೂಡ ಅಷ್ಟು ನಮ್ಗೆ ಮಾತುಗಳನ್ನು ನಡೆಸ್ಕೊಡ್ತಾರೆ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಬಹಳ ಸಂತೋಷ ಅನಿಸ್ತದೆ. ಅವರು ಚೀಫ್ ಕ್ಲರ್ಕ್ ಅಂತ ನಮ್ಮ ಜೊತೆಗೆ ಜಾಯ್ನ್ ಆಗಿ ಆಫೀಸರ್ ಆಗಿ ಚೀಫ್ ಮ್ಯಾನೇಜರ್ ಆಗಿ ಬಂದಾಗ ನಾನು ಅದೇ ಬ್ರಾಂಚ್ನಲ್ಲಿ ಕ್ಲರ್ಕ್ ಆಗಿ ಇದ್ದೆ, ಅವರು ಚೀಫ್ ಮ್ಯಾನೇಜರ್ ಆಗಿ. ಅಂದ್ರೆ ನಮ್ಮಿಬ್ಬರ ಸಂಬಂಧ ಬೇರೆ ಅಂತಲ್ಲ. ನಾನು ಅವರು ಆಫೀಸರ್ ಆಗಿ ಪ್ರಮೋಷನ್ ಆಗಿ ಮುಂದೆ ಹೋಗ್ತಾ ಹೋದ್ರು. ನಾನು ಅಸೋಸಿಯೇಷನ್ ಕಮ್ಯುನಿಸ್ಟ್ ಬೇಸ್ಡ್ ಅಸೋಸಿಯೇಷನ್ ನಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿ, ದೇಶದ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ಕೆಲಸ ಮಾಡಿದೆ. ನಮ್ಮ ಯೋಚನೆ ಬೇರೆ ಇದ್ರು ಕೂಡ ಈ ಮನೆತನದ ಸಂಬಂಧ, ಈ ಸಂಬಂಧಗಳಲ್ಲಿ ಮಾತ್ರ ನಾವು ತಮ್ಮದಕ್ಕಿಂತ ಹೆಚ್ಚಿಗೆ ಅಂತ ಹೇಳಿಕೆ ಇಷ್ಟಪಡ್ತೀವಿ. ಯಾಕಂದ್ರೆ ವಸುದೈವ ಕುಟುಂಬಕಂ ಅಂತಂದು ಅವ್ರ ಮನೆ ನೋಡಿ ಕಲಿಬೇಕು, ಅವ್ರ ಫ್ರೆಂಡ್ಶಿಪ್ ನೋಡಿ ಕಲಿಬೇಕು. ಪ್ರೊಫೆಷನಲ್ ಸ್ಕೂಲಲ್ಲಿ
ಹಿಂದ್ಗಡೆ ಕೂತಿರುವಂಥ ಫ್ರೆಂಡ್ಸು ಸುಮಾರು ಒಂದು 25-30 ಜನ, ಅವರು 60 ಜನ ಅವರು ಮೆಂಬರ್ಸ್, ಅವರು SSLC ಬ್ಯಾಚ್ಮೆಂಟ್ಸು. ಅದರಲ್ಲಿ ಸುಮಾರು ಜನ ಇವತ್ತು ಬಂದಾರೆ. ಅಂದರೆ 75 ಇಸ್ವಿಯಿಂದ 50 ವರ್ಷ ಆದ್ಮೇಲೆ ಕೂಡ ಅವ್ರ ಸಂಬಂಧಗಳು ಇಟ್ಕೊಂಡಾರೆ. ಅಂದರೆ ಜನಾರ್ದನ್ ರಾವ್ ಮನಸ್ಸು ಹೆಂಗಿತ್ತು 50 ವರ್ಷಕ್ಕೆ ನಾನು ದೋಸ್ತಾರಿ ಇಟ್ಕೊಳ್ಳೋದು ಅಂತ ಸುಲಭ ಮಾತಲ್ಲ. ಇಂಥ ಒಂದು ಜನಾರ್ದನ ಇವತ್ತು ನಲ್ಗಳನ್ನು ಅಂತಂದ್ರೆ ನಮ್ಮ ಮನೆಯಲ್ಲಿ, ನಮ್ಮ ನಿಮ್ಮೆಲ್ಲರ ಮನೆಯಲ್ಲಿ ಆಗ್ತಕ್ಕಂಥ ವಿಷಯವನ್ನೇ ಒಂದು ಸಣ್ಣ ಚುಟುಕು ರೂಪದಲ್ಲಿ ಬರೋದು ಮಾಡಿದ್ರೆ ಅದು ಬಹಳ ಸಂತೋಷ ಆಗ್ತದೆ. ನಾನು ಎಷ್ಟೋ ಜನ ನೋಡಿ, ಎಷ್ಟೋ ಜನ ಗ್ರೂಪಿಗೆ ಫಾರ್ವರ್ಡ್ ಮಾಡಿದ್ರು, ಅಲ್ಲಿಂದ ಮತ್ತೆ ಫಾರ್ವರ್ಡ್ ಮಾಡಿ ಎಷ್ಟೋ ಜನಕ್ಕೆ ಸುಮಾರು, ಯಾಕಂದ್ರೆ ಅವರು ಗ್ರೂಪ್ನಲ್ಲಿ ಗ್ರೂಪೆಲ್ಲ ನನ್ನ ಕಡೆ ಬಂದಾಗ ನಾವುಗಳ ಕಾಪಿಯಾಗಿ ನೋಡ್ತಾರೆ, ನಮ್ಗೆ ಗೊತ್ತಾಗ್ತದೆ ಎಷ್ಟು ಜನಕ್ಕೆ ತರ್ತಾರೆ. ದಿನ ಕನಿಷ್ಠ 1000-2000 ಜನಕ್ಕೆ ಅದು ಇಂಥ ಒಂದು ಸಹೋದಯ ಜನಾರ್ದನ ಬುಕ್ ತಂದಾರೆ. ಬುಕ್ನಲ್ಲಿ ಸಾಕಷ್ಟು ರೀತಿಯಿಂದ ನಮಗೆ ಅನುಭವ ಸಿಗಂತ ಎಲ್ಲ ವಸ್ತುಗಳು ಇವೆ. ಇದೇ ರೀತಿ ಅವರು ನಮ್ಮ ಮೇಡಮ್ ಹೇಳಿದಂಗೆ ಒಂದು ಬ್ಯಾಂಕಿನಲ್ಲಿ ಏನು ಅನುಭವ ಕಥೆಗಳನ್ನು ಬರೀಬೇಕಂತಂದ್ರೆ ಅದನ್ನು ಕೂಡ ಈಗಾಗಲೇ ಆತ ಪ್ರಾರಂಭ ಮಾಡಿ ಸುಮಾರಾಗಿ ಬರೆದಿಟ್ಕೊಳ್ತಾ ಇದ್ದಾರೆ. ಸ್ವಲ್ಪ ದಿವಸದಲ್ಲಿ, ಅಂದರೆ ಇನ್ನೊಂದು 6 ವರ್ಷದಲ್ಲಿ ಕಥನ ಸಂಖ್ಯೆ ಕೂಡ ಬರ್ತಕ್ಕಂಥ ಭರವಸೆ ನನಗಿದೆ. ಇವತ್ತು ಫಂಕ್ಷನ್ನಲ್ಲಿ ಸಾಹಿತ್ಯ ಪರಿಷತ್ ಕುಟುಂಬ, ನಮ್ಮೆಲ್ಲ ಕುಟುಂಬ ಇದ್ದಂಗಿದೆ, ನಮಗೆ ಬಹಳ ಸಂತೋಷ ಆಗ್ತದೆ. ಸಾಹಿತ್ಯ ಪರಿಷತ್ನ ಒಂದು ಸಭೆ ಇರ್ಬೋದು, ಆದ್ರೆ ನಮ್ಮೆಲ್ಲರ ಕುಟುಂಬದ ಸಭೆ ಅಂತಲಿಕ್ಕೆ ನಮ್ಗೆ ಬಹಳ ಅನಿಸ್ತದೆ. ಇದೇ ರೀತಿ ಜನಾರ್ದನ ಸಾಕಷ್ಟು ರೀತಿಯಿಂದ ಲೇಖನಗಳನ್ನು ಬರೆದಿ ನಮ್ಮ ಸಂಬಂಧಗಳನ್ನ, ನಮ್ಮ ಅನುಬಂಧಗಳನ್ನು ಎಲ್ಲ ಜೊತೆಗೆ ಯಾವ ರೀತಿ ಇಟ್ಕೊಂಡಾರ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿ. ಯಾಕಂದ್ರೆ ಈ ಭಾರವಿ ಅಂತ ಹೇಳಿ ಒಬ್ಬ ಕವಿ ಹಿತೋಪದೇಶ ಅಂತ ಬರೆದ. ಆ ವಾಕ್ಯಕ್ಕೂ ಮತ್ತು ಇಲ್ಲಿಯ ಸಾಲುಗಳು ಬಹಳ ಸೌಮ್ಯ ಆಗ್ತಾ ಇರೋದನ್ನ ನಾನು ಗಮನಿಸಿದೆ. ಇದಾದ ನಂತರ ಬೀಚಿಯವರ ಅನರ್ಥ ಕೋಶ ಅಂತ ಹೇಳಿ ತುಂಬಾ ವರ್ಷಗಳ ಹಿಂದೆ ನಾನು ಓದಿದೆ, ಅದು ಯಾವುದೂ ಈಗ ನೆನಪಿಲ್ಲ. ಇದಾದ ಬಳಿಕ ಅನೇಕ ವೈಚಾರಿಕ ಲೇಖನಗಳು ಬಂದವು. ಕ್ಷಣ ಕ್ಷಣಕ್ಕೂ ಹೊಸ ಬದುಕಿನತ್ತ, ಬದುಕಲು ಕಲಿಯಿರಿ, ಸ್ವಾಮಿ ಸಿದ್ಧಾರ್ಥಾನಂದ ಅವರದು. ಇಂಗ್ಲಿಷ್ನಲ್ಲಿ ಕೂಡ ಬಹಳಷ್ಟು ಕೃತಿಗಳನ್ನು ನಾನು ನೋಡಿದೆ. ಆದರೆ 6 ಸಾಲುಗಳಲ್ಲಿ ನಮ್ಮ ಮನಸ್ಸನ್ನ ವೈಚಾರಿಕ ವಿಷಯಗಳತ್ತ ಕೊಂಡೊಯ್ಯುವಂತಹ ಒಂದು ಕೆಲಸವನ್ನ ಮಿತ್ರ ಜನಾರ್ದನ ಅವರು ಮಾಡಿದ್ದಾರೆ. ತುಂಬಾ ಹೆಮ್ಮೆಯ ವಿಷಯ. ಇವತ್ತ ಇಷ್ಟೆಲ್ಲ ಜನ ನಾನು ನೋಡಿದಾಗ ನನಗೊಂದು ಅನಿಸ್ತದೆ, ಅದನ್ನು ಕನ್ನಡ ಸಾಹಿತ್ಯ ಪರಿಷತ್ತದವರು ಗಮನಿಸಿದಾರೇನೋ ಅಂತ ಅನಿಸ್ತದೆ. ಗಂಗಾವತಿ ಸಾಹಿತ್ಯದ ಕ್ಷೇತ್ರಕ್ಕೆ ಭತ್ತದ ಕಣಜ ಅಂತ. ಅದಕ್ಕೆ ಸಾವೇ ಇಲ್ಲ, ಅದಕ್ಕೆ ಕೊರತೆ ಅನ್ನೋದೇ ಇಲ್ಲ. ಸಾಕಷ್ಟು ಚಿಂತನಶೀಲ ವ್ಯಕ್ತಿಗಳು ತಮ್ಮ ಸಾಹಿತ್ಯದ ಕೃತಿಗಳನ್ನ ಕಾಲಕಾಲಕ್ಕೆ ಬರಿತಾನೆ ಬಂದಿದ್ದಾರೆ. ಇನ್ನು ಜನಾರ್ದನ್ ಅವರ ಬಾಲ್ಯ ಸ್ನೇಹಿತ ಮತ್ತು ಅವರನ್ನು ತುಂಬಾ ಸಾಮೀಪ್ಯದಿಂದ ನೋಡಿದವರಲ್ಲಿ ನಾನು ಬಹಳ ಪ್ರಮುಖ ವ್ಯಕ್ತಿ. ಅವ್ರ ಬಗ್ಗೆ ಹೇಳೋದಾದ್ರೆ ಆತನ ವಿಚಾರ ಏನು ಅಂತ ಹೇಳಿದ್ರೆ, ಡೋಂಟ್ ವಾಕ್ ಇನ್ ಫ್ರಂಟ್ ಆಫ್ ಮೀ ಬಿಕಾಸ್ ಐ ಮೇ ನಾಟ್ ಫಾಲೋ ಯು. ಡೋಂಟ್ ವಾಕ್ ಬಿಹೈಂಡ್ ಆಫ್ ಮೀ, ಐ ಮೇ ನಾಟ್ ಲೀಡ್ ಯು. ಜಸ್ಟ್ ವಾಕ್ ಬಿಸೈಡ್ಸ್ ಮೀ ಆಸ್ ಎ ಕಂಪ್ಯಾನಿಯನ್ ಅಂತ ಒಂದು ಸ್ವಭಾವ ಅವ್ರದ್ದು. ನನ್ನ ಮುಂದೆ ನೀನು ಹೋಗಬೇಡ, ಯಾಕಂದ್ರೆ ನಿನ್ನಷ್ಟೇ ನಾನು ಹಿಂಬಾಲಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನನ್ನ ಹಿಂದೆಯೂ ಕೂಡ ನೀನು ಬರಬೇಡ, ಯಾಕಂದ್ರೆ ನಾನು ನಿನ್ನನ್ನು ದಡ ಮುಟ್ಟಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಎಲ್ಲರೂ ಮಾಡ್ಕೊಂಡಿದ್ದಕ್ಕಂತ ಅಂತ ಏನು ಹೇಳಿದ್ರು, ಸಾರ್ವಜನಿಕ ಮಕ್ಕಳ ಹೇಳಿದ್ರು, ಅದೆಲ್ಲ ಸತ್ಯ. ಅದೇ ರೀತಿ ನಾನು ಎಲ್ಲ ಈ ನುಡಿಗಳನ್ನು ಬರೆಯೋದಂದ್ರೇನು ಅಕ್ಷರ ರೂಪದಲ್ಲಿ ನಾನು ಕೊಟ್ಟಿದ್ದೇನೆ ಅಷ್ಟೇ ಹೊರತು ಅದು ವಿಚಾರಗಳು, ಭಾವನೆಗಳೆಲ್ಲ ಬೇರೆಯವರು ನನಗೆ ಹೇಳಿದ್ದು, ಕೇಳಿದ್ದು, ಓದಿದ್ದು, ನೋಡಿದ್ದು, ಈವನ್ ಟಿವಿಯಲ್ಲಿ, ಸಿನಿಮಾಗಳಲ್ಲಿ ಎಲ್ಲೆಲ್ಲೂ ಸಿಗುತ್ತೆ ಸಾಹಿತ್ಯ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಯಾವಾಗಲೂ ಬಸ್ ಸ್ಟ್ಯಾಂಡ್ ಹೋಗುವಾಗ ಅಥವಾ ಏನೋ ಒಂದು ವಿಚಾರ ಬಂತು ಅಂದರೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಬಿಡ್ತಿದ್ದೆ, ಬರೆದು ಇಟ್ಬಿಡ್ತೇನೆ. ಅದನ್ನು ಯಾವಾಗ ಟೈಮ್ ಸಿಕ್ಕಾಗ ನಾನು ಅದನ್ನು ಬರ್ಕೊಂಡು ಅದಕ್ಕೊಂದು ನುಡಿ ರೂಪ ಕೊಟ್ಟು ಆನಂತರ ಒಂದು ಪದ ಹುಡುಕಿ ಪದನ್ನೆಲ್ಲ ಸಿದ್ಧ ಮಾಡಿ ಪ್ರತಿದಿನ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದೆ. ಎಲ್ಲ ಜನಗಳು ಅದನ್ನು ಮೆಚ್ಚುತ್ತಾ ಇದ್ರು. ಎಷ್ಟೋ ಜನ ಸ್ಟೇಟಸ್ ಹಾಕೋರು, ಫಾರ್ವರ್ಡ್ ಮಾಡೋರು, ಅವ್ರು ಮತ್ತೆ ಫಾರ್ವರ್ಡ್ ಮಾಡೋರು, ಇದು ನನಗೂ ಗೊತ್ತಾಗ್ತಿರ್ಲಿಲ್ಲ. ನಾನು 1000 ನುಡಿಮುಟ್ಟುಗಳು
ಆದ ನಂತರ ಒಂದ್ಸಲ ಎಲ್ಲರಿಗೂ ಮೆಸೇಜ್ ಕಳಿಸಿ ಕೇಳಿದೆ, ನೀವು ಎಷ್ಟು ಜನರಿಗೆ ಕಳಿಸ್ತಾ ಇದ್ದೀರಿ ಅದನ್ನೆಲ್ಲ ನಾನು ನೋಡಿದ್ರೆ ನಾನು ಬುಕ್ನಲ್ಲಿ ಬರೀಬೇಕು ಅಂತ. ಅವಾಗೇ ಗೊತ್ತಾಗಿದ್ದು ನನಗೆ ಎಷ್ಟು ಜನರಿಗೆ ಹೋಗ್ತಾ ಇದೆ. ಮತ್ತೆ ಅದು ಇನ್ನೂ ಎಷ್ಟು ಜನ ಫಾರ್ವರ್ಡ್ ಆಗುತ್ತೆ ಗೊತ್ತಿಲ್ಲ. ಬಟ್ ಯಾರೋ ಅಪರಿಚಿತರು ಎಲ್ಲಿಂದಲೋ ನನಗೆ ಫೋನ್ ಮಾಡಿ ಕೇಳ್ತಾರೆ, ಹೇಳ್ತಾರೆ ಇದು ಬರೀತಿದ್ರಲ್ಲ, ಯಾರು ಬರೀತಾರೆ, ನಿಮ್ಮದು ಏನು ಅಂತ. ಅಥವಾ ನಾನು ಅವ್ರಿಗೆ ಫಾರ್ವರ್ಡ್ ಮಾಡಿದವ್ರಿಗೂ ಕೇಳ್ತಾರೆ, ಅವರು ಹೇಳ್ತಾರೆ ಹಿಂಗೆ ಕೇಳ್ತಾ ಇದ್ದವರು ನೀವು ಅಂತ ಹೇಳಿದ್ರೆ ಭಾಳ ಖುಷಿ ಆಯಿತು. ಅದು ಇದ್ದೇ ಇರುತ್ತೆ, ಅವರೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದು ಏನು ನನಗೆ ಫೀಡ್ಬ್ಯಾಕ್ ಆಗಲಿ ಅಥವಾ ಅವ್ರ ಕಡೆಯಿಂದ ಪ್ರಶಂಸೆ ಆಗಲಿ ಇವೆಲ್ಲ ಸಿಕ್ಕ ಮೇಲೆ ನನಗೆ ಈ ಪುಸ್ತಕವನ್ನು ಹೊರತರಬೇಕು ಅನ್ನೋ ಒಂದು ವಿಚಾರ ಬಂತು. ಅದೇ ರೀತಿ ಈಗ ಸುಮಾರು ಒಂದು 4-5 ತಿಂಗಳಿಂದಲೇ ಈ ಪುಸ್ತಕವನ್ನು ಹೊರತರುವ ಪ್ರಯತ್ನದಲ್ಲಿ ಕೊನೆಗೆ ನಮ್ಮದೆಲ್ಲ ಬೇಸ್ ಎಲ್ಲ ಗಂಗಾವತಿ. ನಾನು ಹುಟ್ಟಿದ್ದು ಇಲ್ಲೇ, ಓದಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ. ಇವಾಗ ನನ್ನೊಂದು 50 ವರ್ಷದ ಹಿಂದಿನ ನನ್ನ ಸ್ನೇಹಿತರು, SSLC ಸ್ನೇಹಿತರೆಲ್ಲ ಬಂದಿದ್ದಾರೆ. 50 ವರ್ಷದ ಹಿಂದಿನ ಸ್ನೇಹಿತರು ಅಂದರೆ ಬೇಸ್ ಇಲ್ಲೇ ನಾನು. ಹೀಗಾಗಿ ಇಲ್ಲೇ ಮಾಡೋಣ ಅನ್ನೋದು ನನಗೂ ಸಂತೋಷವೇ ಇತ್ತು. ಕೊನೆಗೆ ಇವತ್ತಿನ ದಿವಸ ಲೋಕಾರ್ಪಣೆ ಆಗಿದೆ. ಇದೆಲ್ಲ ನಿಮ್ಮ ಆರೈಕೆಯಿಂದ ಮತ್ತು ನಿಮ್ಮ ಆಸೆಯಿಂದ, ಯಾಕಂದ್ರೆ ಭಾಳ ಜನ ನಾನು ಒತ್ತಾಯ ಮಾಡಿದ್ರು ಎಲ್ಲ ಮಾಡಲೇಬೇಕು. ಹೀಗಾಗಿ ನಾನು ನಮ್ಮದು ಸ್ವಲ್ಪ ಸ್ವಾರ್ಥ ಇರುತ್ತಲ್ಲ, ಇಷ್ಟೆಲ್ಲ ಮಾಡಿ ನೀವು ಇರಲಿ ನಮ್ಮದು ಬರಲಿ ಅಂತ, ಹೀಗಾಗಿ ನಾನು ಒಪ್ಕೋಬೇಕಾಯ್ತು. ಇದುವರೆಗಂತೂ ನಾನು ಇಷ್ಟೆಲ್ಲ ಮಾಡಿದ್ದಕ್ಕೆ ಬೇಸ್ ಏನಿದೆ ಅಂದರೆ ಬೇರೆ ಬೇರೆ ಕಡೆಯಿಂದ ಸೋರ್ಸ್ ಅಂತ ಹೇಳಿದೆ ನಾನು. ಅದರಲ್ಲಿ ನಾನು ಮುಖ್ಯವಾಗಿ ಅಂದರೆ ಪುಸ್ತಕ ಭಾಳ ಓದ್ತಿದ್ದೆ. ಇವಾಗಿಲ್ಲ, ನಾನು ಕನ್ನಡ ಮೀಡಿಯಮ್ನಲ್ಲೇ ಓದಿದ್ದೆ. ಇದೇ ಕೊಟ್ಟೂರು ಎಸ್ ಹೈಸ್ಕೂಲ್ನಲ್ಲಿ ಫಸ್ಟಿಗೆ CP ಸ್ಕೂಲ್ 1ನೇ ಕ್ಲಾಸ್ 2ನೇ ಕ್ಲಾಸ್, ಆನಂತರ 6-7 ಇದರಲ್ಲಿ ಯಾವುದೋ ಟಾಪರ್ ಸ್ಕೂಲ್, ಕೊಟ್ಟೂರು ಎಸ್ ಸ್ಕೂಲ್ನಲ್ಲಿ ಹೈಸ್ಕೂಲ್ ಕನ್ನಡ ಮೀಡಿಯಮ್. ಹೀಗಾಗಿ ನಮಗೆ ಸ್ವಲ್ಪ ಕನ್ನಡದ ಮೇಲೆ ಭಾಳ ಅಭಿಮಾನ ಮೊದಲಿಂದಲೂ ನಾನು ಓದೋದು ಅಭ್ಯಾಸ ಇತ್ತು. ಅಂದರೆ ಇನ್ನೊಂದು ವಿಶೇಷ ಏನಂದ್ರೆ ನಾನು ಬರೆದಿರ್ತಾ ಇದ್ದೆ. ಏನೇ ಒಂದು ಪುಸ್ತಕ ಓದಿ, ಶಾಲಾ ಓದಿ, ಒಂದು ಪೇಜ್ನಲ್ಲಿ ಅದರ ಸಮರಿ ಬರೀತಾ ಇದ್ದೆ. ಇವತ್ತು ನೋಟು ಹಳೆಯ ನೋಟ್ಬುಕ್ನಲ್ಲಿ ಇವೆ.